ಅಭಿಮಾನಿಗಳಿಗೆ ಕಿಚ್ಚನ ಸರ್ಪ್ರೈಸ್ ಸುದೀಪ್ ಕಡೆಯಿಂದ ಬ್ಯಾಕ್ ಟು ಬ್ಯಾಕ್ ಸಿನಿಮಾ. ಎಸ್ ವೀಕ್ಷಕರೇ, ಮಾರ್ಕ್ ಸಿನಿಮಾದ ಶೂಟಿಂಗ್ ಬಳಿಕ ಜೊತೆಗೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳ ನಂತರ ಸುದೀಪ್ ಅವರು ಯಾವ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾರೆ, ಜೊತೆಗೆ ಮುಂದೆ ಯಾವ ಸಿನಿಮಾ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಕೂಡ ಕಾಡ್ತಾ ಇತ್ತು. ಅದ್ರ ಜೊತೆಗೆ ಬಹಳಷ್ಟು ಜನ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ನಿರಂತರವಾಗಿ ಒಂದು ಪೋಸ್ಟ್ ಹಾಕಿದ್ರೆ ಸಾಕು, ನೆಕ್ಸ್ಟ್ ಸಿನಿಮಾ ಯಾವುದು, ಜೊತೆಗೆ ಯಾವಾಗ ಶೂಟಿಂಗ್ ಆರಂಭ ಆಗುತ್ತೆ ಅನ್ನುವಂತಹ ನಿರಂತರವಾಗಿ ಪ್ರಶ್ನೆಗಳನ್ನ ಕೇಳ್ತಾನೆ ಇದ್ರು. ಆದ್ರೆ ಸುದೀಪ್ ಅವರು ಚಿತ್ರರಂಗದಿಂದ ಕೊಂಚ ಬ್ರೇಕ್ ಅನ್ನ ಪಡೆದುಕೊಂಡಿದ್ರು. ಆದ್ರೆ ಇದೀಗ ಟ್ವಿಟರ್ ಅಲ್ಲಿ ಒಂದು ಪೋಸ್ಟ್ ಅನ್ನ ಶೇರ್ ಮಾಡ್ಕೊಳ್ಳೋದ್ರ ಮೂಲಕ ಈ ಒಂದು ಪ್ರಶ್ನೆಗೆ ಸುದೀಪ್ ಅವರು ಉತ್ತರವನ್ನ ನೀಡಿದ್ದಾರೆ. ಕಿಚ್ಚ ಸುದೀಪ್ ಅವರು ಟ್ವಿಟರ್ ಖಾತೆಯಲ್ಲಿ ಸುದೀರ್ಘ ಪೋಸ್ಟ್ ಒಂದನ್ನ ಹಂಚಿಕೊಳ್ಳುವ ಮೂಲಕ ತಮ್ಮ ಮುಂದಿನ ಸಿನಿಮಾಗಳ ಅಪ್ಡೇಟ್ ನೀಡಿ ಅಭಿಮಾನಿಗಳ ಕುತೂಹಲಕ್ಕೆ ಅಧಿಕೃತವಾಗಿ ತೆರೆ ಎಳೆದಿದ್ದಾರೆ ಅಂತ ಹೇಳ್ಬೋದು. ಆ ಪೋಸ್ಟ್ ಅಲ್ಲಿ ಏನೆಲ್ಲ ಇದೆ ಅಂದ್ರೆ, ನಿಮ್ಮ ಪ್ರೀತಿಯನ್ನ ನಾನೆಂದೂ ಲಘುವಾಗಿ ಪರಿಗಣಿಸಿಲ್ಲ ಎಂದು ಸಾಲನ್ನು ಆರಂಭಿಸಿದ್ದಾರೆ ಸುದೀಪ್. ನಿಮ್ಮೆಲ್ಲರ ಮಾತುಗಳು ನನಗೆ ಕೇಳಿಸ್ತಾ ಇದೆ. ನನ್ನನ್ನು ನಾನು ಬೇರೆ ಕೆಲಸಗಳಲ್ಲಿ ಬ್ಯುಸಿ ಇಟ್ಕೊಂಡಿದ್ದೆ ಅಂದ್ರೆ ನಿಮ್ಮ ಪ್ರೀತಿಯನ್ನಾಗ್ಲಿ ಅಥವಾ ಈ ಸುಂದರವಾದ ಚಿತ್ರರಂಗದ ವೃತ್ತಿ ಜೀವನವನ್ನಾಗಲಿ ನಾನು ಲಘುವಾಗಿ ಪರಿಗಣಿಸಿದ್ದೇನೆ ಎಂದರ್ಥ ಅಲ್ಲ. ನನಗೆ ಸಿನಿಮಾಗಳನ್ನು ಮಾಡುವುದು, ಕತೆಗಳನ್ನ ಹೇಳುವುದು ಮತ್ತು ನಿಮ್ಮನ್ನ ರಂಜಿಸೋದಕ್ಕಿಂತ ಹೆಚ್ಚಾಗಿ ನಾನು ಯಾವುದನ್ನು ಪ್ರೀತಿಸೋದಿಲ್ಲ. ನಿಮ್ಮ ಈ ವೇಕಪ್ ಪ್ರಯತ್ನಗಳು ನನ್ನ ಕೆಲಸದ ಮೇಲಿರುವ ನಿಮ್ಮ ಪ್ರೀತಿಯನ್ನ ತೋರಿಸುತ್ತದೆ. ಎಲ್ಲರಿಗೂ ಧನ್ಯವಾದಗಳು ಎಂದು ಬರೆದುಕೊಂಡಿದ್ದಾರೆ. ಎಸ್, ಇದ್ರ ಜೊತೆಗೆ ಇದೇ ಜೂನ್ 26ಕ್ಕೆ ಸುದೀಪ್ ಅವರ ಬಹುನಿರೀಕ್ಷಿತ ಸಿನಿಮಾ ಅಂತ ಹೇಳ್ಬೋದು, BRB ಅನ್ನುವಂತಹ ಆ ಒಂದು ಸಿನಿಮಾದ ಶೂಟಿಂಗ್ ಕೂಡ ಆರಂಭ ಆಗ್ತಾ ಇದೆ. ಇದ್ರ ಜೊತೆಗೆ 4 ಪ್ರಮುಖ ಸ್ಕ್ರಿಪ್ಟ್ಗಳನ್ನ ಈಗ ಆಲ್ರೆಡಿ ಸುದೀಪ್ ಅವರು ಲಾಕ್ ಮಾಡ್ಕೊಂಡಿದ್ದಾರೆ. ಇನ್ನೇನು ಸದ್ಯದಲ್ಲೇ ಅದರ ಶೂಟಿಂಗ್ ಕೂಡ ಆರಂಭ ಆಗತ್ತೆ. ಎಸ್, ಒಟ್ಟಾರೆ ಹೇಳಬೇಕು ಅಂದ್ರೆ ಅಭಿಮಾನಿಗಳಿಗೆ ಬಹಳ ದಿನಗಳ ನಂತರ ಈ ಒಂದು ಪೋಸ್ಟ್ ಒಂದು ಹಬ್ಬದ ವಾತಾವರಣವನ್ನೇ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಇದರ ಜೊತೆಗೆ ಇನ್ನು ಗಾಂಧಿನಗರದಲ್ಲಿ ಒಂದು ಹೊಸ ಸಂಚಲನವನ್ನ ಸೃಷ್ಟಿ ಮಾಡುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಜೂನ್ 26ಕ್ಕೆ ಸುದೀಪ್ ಅವರು ಅಖಾಡ ಕಿಳಿತಾ ಇದ್ದಾರೆ. ಸೊ ಹಾಗಾಗಿ ನೋಡೋಣ ಮುಂದಿನ ದಿನಗಳು ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ. ಸುದೀಪ್ ಅವರು ಇನ್ಯಾವೆಲ್ಲ ಅಪ್ಡೇಟ್ಸ್ ಕೊಡ್ತಾರೆ, ಇನ್ಯಾವೆಲ್ಲ ಸಿನಿಮಾಗಳಿಗೆ ಅವರು ಸೈನ್ ಹಾಕಿದ್ದಾರೆ, ಮಾಡ್ತಾ ಇದ್ದಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.